ಹೊಯ್ಸಳ ಲಾಂಛನಕ್ಕೆ ಪೂಜೆ ಮಾಡಿ ಒಳಗಡೆಗೆ ಬರ್ತಾರೆ. ಬನ್ನಿ. ಹಲೋ, ಹಾಂ ಬೋಲ್. ಮೇಲ್ಗಡೆ ಒಂದು ಬೆಳಕು ಬೀಳುತ್ತೆ, ಅದನ್ನ हेलो ಮಕರ ತೋರಣ ಅಂದ್ಕೊಂಡಿದ್ದು. ಪ್ರಾಪರ್ 12 ಫೀಟ್ ಲೆಂತ್ ಇದೆ, 3 ಫೀಟ್ ವಿಡ್ತ್ ಇದೆ, ಸಿಂಗಲ್ ಸ್ಟೋನ್ ಇಂದ ಮಾಡಿರೋದಾಗಿದೆ. ಸೆಂಟರ್ ಶಿವ ನಟರಾಜ, ಬಲಭಾಗದಲ್ಲಿ ಬ್ರಹ್ಮ, ಎಡಗಡೆ ವಿಷ್ಣು, ಆ ಕಡೆ ಈ ಕಡೆ ಒಂದು ಪ್ರಾಣಿ ಕಾಣಿಸುತ್ತಲ್ವಾ, ಇದೊಂದು ಇಮ್ಯಾಜಿನರಿ ಅನಿಮಲ್ ಮಕರ ಅಂತ ಹೇಳಿ. ಒಂದೇ ಪ್ರಾಣಿನಲ್ಲಿ 7 ಪ್ರಾಣಿಗಳ ದೇಹದ ಭಾಗಗಳನ್ನು ನೋಡ್ಬೋದು. ಆನೆಯ ಸೊಂಡಿಲು, ಮೊಸಳೆ ಬಾಯಿ, ಕೋತಿಯ ಕಣ್ಣು, ಹಸುವಿನ ಕಿವಿ, ಹಂದಿಯ ದೇಹ, ಸಿಂಹದ ಕಾಲು ಹಾಗೂ ನವಿಲಿನ ಬಾಲ. ಸೊ ಒಂದೇ ಪ್ರಾಣಿ 7 ಪ್ರಾಣಿಗಳ ಭಾಗ ಇರೋದ್ರಿಂದ ಇದನ್ನ ಇಮ್ಯಾಜಿನರಿ ಆನಿಮಲ್ ಅಂತ ಹೇಳ್ತೀವಿ. ಇದೆಲ್ಲ ಸಿಂಗಲ್ ಸ್ಟೋನ್ ಮಾಡೋದಾಗಿದೆ. ಇಲ್ಲಿ ಶಿವನ ದ್ವಾರಪಾಲಕರು ಇಬ್ಬರು, ನಂದಿಕೇಶ್ವರ, ಭೃಂಗಿಕೇಶ್ವರ. ಈ ನಂದಿ ಭೃಂಗಿಯರನ್ನ ಸಿಂಗಲ್ ಸ್ಟೋನ್ಸ್ ಇಂದ ಕೆತ್ತನೆ ಮಾಡಿದ್ದಾರೆ. 7 ಫೀಟ್ ಹೈಟ್ ಇದೆ. ಒಂದು ವಿಡಿಯೋ ಮಾಡ್ಕೊಂಬಿಡಿ ಸರ್, ಗೈಡ್ ಬೇಕಾದ್ರೆ ಬೇರೆ ಗೈಡ್ ಬರ್ತಾರೆ ತಗೊಳ್ಳಿ. ಸೊ ಒಂದೊಂದೇ ಸ್ಟೋನ್ ಇಂದ ಮಾಡಿರೋದಾಗಿದೆ. ನೋಡಿ, ದಾಳಿ ಮಾಡಿದಾಗ ಕೈಗಳು ತುಂಡಾಗೋಗಿದೆ. ಬೇರೆ ಕೈ ಫಿಕ್ಸ್ ಮಾಡೋದಕ್ಕೆ ಇರುತ್ತೆ, ಹೋಲ್ಸ್ ಮಾಡಿದ್ದಾರೆ. ಬಟ್ ಇವು ಒಂದೊಂದೇ ಕಲ್ಲಿನಿಂದ ಮಾಡಿರೋದಾಗಿರೋದ್ರಿಂದ ಬೇರೆ ಕಲ್ಲನ್ನ ಜೋಡಿಸೋದಕ್ಕಾಗ್ದಲೇ ಕೆಲಸ ಹಾಗೆ ಉಳ್ಕೊಂಡಿದೆ. ದಾಳಿ ಸಮಯದಲ್ಲಿ ಮುಖ ಸಹ ಹಾಳಾಗೋಗಿದೆ. ಮುಖಗಳನ್ನ ಈಗಿನ ನಮ್ಮ ಶಿಲ್ಪಿಗಳು ಮಾಡಿದಾರೆ, ಮೂಗುಗಳನ್ನ ಮಾಡಿದಾರೆ. ಈಗಿನ ಟಿಬೇಟಿಯನ್ಸ್ ಮುಖರ ಕೆತ್ತನೆ ಮಾಡಿದ್ದಾರೆ. ಅಷ್ಟೊಂದು ಫಿನಿಶಿಂಗ್ ಬಂದಿಲ್ಲ ಅಂತ ಹೇಳ್ಬೋದು. ಅನೇಕ ಆಭರಣಗಳಿದೆ ನೋಡಿ, ಕಿರೀಟ ಇದೆ, ಕಂಠಹಾರ, ಭುಜಕೀರ್ತಿ, ಬಾಹುಬಂಧ, ಕಾಲ್ ಕಡಗ, ಕಾಲ್ ಚೈನು. ಬೇಲೂರು ಹಳೆಬೀಡು ದೇವಸ್ಥಾನಗಳನ್ನ ಆಭರಣಗಳ ಬಿಟ್ಟಿಗೆ, ಜ್ಯುವೆಲರಿ ಬಾಕ್ಸಸ್ ಅಂತ ದೇವಸ್ಥಾನದ ಒಳಗಡೆ ಹೊರಗಡೆ ಇರುತ್ತೆ. 42 ಮಂಟಪ ಇದೆ. ಮುಂಚೆ ಇದ್ದ ಒಳಗಡೆ ಎಲ್ಲ ವಿಗ್ರಹ ಇತ್ತು, ಗಣೇಶ, ಸುಬ್ರಹ್ಮಣ್ಯ, ಚಾಮುಂಡಿ. ಈಗ ಬರೀ 4 ಇನ್ನೆಲ್ಲ ಮಂಟಪ ಖಾಲಿ ಇದೆ. ಕೆಲವು ವಿಗ್ರಹ ಕಳುವಾಗಿರೋಂಗೆ ಕೆಲವು ದಾಳಿ ಮಾಡಿದ್ರು ಅಂತ ಹೇಳಿದ್ರೆ ಆ ದಾಳಿಗೆ ಸಿಕ್ಕಿ ಮುರಿದೋಗಿದೆ. ಆ ಮುರಿದಿರೋದ್ನೆಲ್ಲ ಹಿಂಭಾಗದಲ್ಲಿ ಮ್ಯೂಸಿಯಂ ಇದೆ, ಅದರಲ್ಲಿ ಕಲೆಕ್ಟ್ ಮಾಡಿ. ಅಲ್ಲಿ ಮೊದಲಿಗೆ ಗಣೇಶನ ವಾಹನ ಹಿಲಿಯ ಮೇಲೆ ನಾಟ್ಯ ಮಾಡ್ತಾರೆ ತೋರಿಸಿದ್ದಾರೆ. ಅಲ್ಲಿ ಗಣೇಶನ ಭಾರಕ್ಕೆ ನೋಡಿ, ಹಿಲಿ ಕಿರಿಚದ ಅದನ್ನಂತೆ ಬಾಯಿ ಓಪನ್ ಮಾಡ್ಕೊಂಡಿದೆ. ಅದರ ಒಂದು ಕಾಲು ನೋಡಿ ಬೆಂಡ್ ಆಗಿದೆ. ಆ ಪಾದ ಇಟ್ಟಿದ್ದಾರೆ ಜಾಗ, ಭೂಮಿ ಅದು ಸಹ ಕೆಳಗಡೆಗೆ ಬೆಂಡ್ ಆಗಿದೆ ಅನ್ನೋ ರೀತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಪಕ್ಕದಲ್ಲಿ ಗಣೇಶನ ಸಹೋದರ ಕಾರ್ತಿಕೇಯ, ಸುಬ್ರಹ್ಮಣ್ಯ, ಇವನ ವಾಹನ ನವಿಲನ್ನ ತೋರಿಸಿದ್ದಾರೆ. ಕಾರ್ತಿಕೇಯನಿಗೆ 6 ಮುಖ, ಷಣ್ಮುಖ, 6 ಮುಖ ಅಂತ ಹೇಳ್ತೀವಿ. ಇಲ್ಲಿ 3 ಮುಖ ಮುಂಭಾಗ ಇದ್ರೆ, ಇನ್ನು 3 ಮುಖ ಹಿಂಭಾಗದಲ್ಲಿದೆ. ಎದ್ರೆ ಕಾಣಿಸುತ್ತೆ ನೋಡಿ, ಶಿವನ ಒಂದು ರೂಪ ಇದು, ನಗ್ನ ಕಾಲ ಭೈರವ ರೂಪ ಅಂತೇಳಿ. ಶಿವನ ಕೈನಲ್ಲಿ ಒಬ್ಬ ರಾಕ್ಷಸನ ತಲೆ ಇದೆ. ತಲೆಯಿಂದ ಹನಿತರ ರಕ್ತನ ಕೆಳಗಡೆ ಒಂದು ನಾಯಿ ಕುಡಿತರ ತೋರಿಸಿದ್ದಾರೆ. ಯಾಕೆಂದ್ರೆ ರಾಕ್ಷಸಂದು ಒಂದು ಹನಿ ರಕ್ತ ಭೂಮಿ ಮೇಲೆ ಬಿದ್ದಿದ್ರು ಅದು ಇನ್ನೊಬ್ಬ ರಾಕ್ಷಸನ ಸೃಷ್ಟಿ ಮಾಡ್ತಾ ಇತ್ತು, ರಕ್ತ ಬೀಜಾಸುರ ಅಂತ ಹೇಳಿ. ದ್ರೌಪದಿ ಸ್ವಯಂವರ, ಮಹಾಭಾರತದಲ್ಲಿ ಅರ್ಜುನ ಎಣ್ಣೆಯ ಬಾಣಲಿ ಮೀನಿನ ಕಣ್ಣಿನ ಪ್ರತಿಬಿಂಬ ನೋಡಿ ಬಾಣ ಹೊಡೆದಿದ್ದಾನೆ. ಬಟ್ ಬಾಣ ದಾಳಿ ಸಮಯದಲ್ಲಿ ಸಿಕ್ಕಿ ತುಂಡಾಗಿದೆ. ಅರ್ಜುನ ಅಂತ ಹೇಳಿದಕ್ಕೆ ಅವನೊಂದು ಧ್ವಜ ಇದೆ, ಹನುಮಾನ್ ಧ್ವಜ ಅಥವಾ ಕಪಿ ಧ್ವಜ. ಮಹಾಭಾರತದಲ್ಲಿ ಪ್ರತಿಯೊಬ್ಬರಿಗೂ ಅವರವ್ರದಾದಂಥ ಧ್ವಜಗಳಿದೆ. ಹಾಗೆ ಅರ್ಜುನಂದು ಹನುಮಾನ್ ಧ್ವಜ. ಈ ಕಡೆ ಇಲ್ಲಿ ನಮ್ಮ ತ್ರಿಮೂರ್ತಿಗಳನ್ನ ತೋರಿಸಿದ್ದಾರೆ. ಮೊದಲಿಗೆ ಇಲ್ಲಿ ಬ್ರಹ್ಮ ಇದ್ದಾನೆ, ಸೃಷ್ಟಿಕರ್ತ. ಈ ಬ್ರಹ್ಮನಿಗೆ 4 ಮುಖಗಳು, ಚತುರ್ಮುಖ ಬ್ರಹ್ಮ ಅಂತ ಹೇಳಿ ಹೇಳ್ತೀವಿ. 4 ಮುಖ ಇರುತ್ತೆ, 4 ದಿಕ್ಕನ್ನ ಸೂಚಿಸುತ್ತೆ. ಇಲ್ಲಿ 3 ಮುಖ ಮುಂಭಾಗ ಇದ್ರೆ, 1 ಮುಖ ಹಿಂಭಾಗದಲ್ಲಿದೆ. ಸೊ ಬ್ರಹ್ಮ ಸೃಷ್ಟಿಕರ್ತ, ಶಿವ ಲಯಕರ್ತ, ಹಾಗೆ ವಿಷ್ಣು ಸ್ಥಿತಿಕರ್ತ. ಜನರೇಟರ್, ಆರ್ಗನೈಸರ್, ಡೆಸ್ಟ್ರಾಯರ್, GOD ಗಾಡ್. ಸಾಮಾನ್ಯವಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಅಲ್ಲಿ ವಿಷ್ಣುವಿಗೆ ಮಧ್ಯಸ್ಥಾನ ಕೊಟ್ಟಿರ್ತಾರೆ. ಇಲ್ಲಿ ಶಿವನಿಗೆ ಮಧ್ಯಸ್ಥಾನ ಕೊಟ್ಟಿದ್ದಾರೆ, ಯಾಕೆಂದ್ರೆ ಇದು ಶಿವನ ದೇವಸ್ಥಾನ. ಸೊ ಶಿವನಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಶಿವ ಪಾರ್ವತಿ ಕುಳಿತಿದ್ದಾರೆ, ಉಮಾ ಮಹೇಶ್ವರ. ಪಾರ್ವತಿಗೆ 2 ವಾಹನ. ಅವಳು ಶಾಂತ ರೂಪದಲ್ಲಿರುವವಳ ವಾಹನ ಮುಂಗುಸಿ. ಕಾಳಿ ಅಥವಾ ಚಾಮುಂಡಿ ರೂಪದಲ್ಲಿರುವವಳ ವಾಹನ ಸಿಂಹ. ನಾವೇನಾದ್ರೂ ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಮುಂಗುಸಿ ಅಡ್ಡ ಬಂದ್ರೆ ಶುಭ ಶಕುನ ಅಂದ್ರೆ ನಂಬಿಕೆ ನಮ್ಮಲ್ಲಿ. ಬೆಟ್ಟ ಅಡ್ಡ ಬಂದ್ರೆ ಅಪಶಕುನ ಅನ್ಕೊಳ್ತೀವಲ್ಲ, ಮುಂಗುಸಿ ಬಂದ್ರೆ ಒಳ್ಳೇದಂತ. ಬರ ತುಂಬಾ ರೇರು. ಈಗೆಲ್ಲ ನಮ್ಮಲ್ಲಿ ಪಾರ್ಲರ್ಗಳಲ್ಲಿ ಹೇರ್ ಸ್ಟೈಲ್ಸ್ ಮಾಡಿದಾಗ ಕಾಲದಲ್ಲಿ ಶಿಲ್ಪಿ ನೋಡಿ ಕಲ್ಲಿನಲ್ಲಿ ಹೇರ್ ಸ್ಟೈಲ್ ಮಾಡಿದ್ದಾರೆ. ಆ ಕಿವಿನಲ್ಲಿ ರಿಂಗ್ ಇದೆ, ಅದು ಸಹ ಕಾಲದ ರಿಂಗ್ ತರ ಒಳಭಾಗ ಟೊಳ್ಳಾಗಿದೆ ಅನ್ನುವ ರೀತಿಯಲ್ಲಿ ಹಾಸನ ಜಿಲ್ಲೆನಲ್ಲಿ
ಹೊಯ್ಸಳರ ಕಾಲದ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ನೀವು ಈ ವಿಗ್ರಹ ನೋಡ್ಬೋದು. ದರ್ಪಣ ಸುಂದರಿ. ದರ್ಪಣ ಅಂದ್ರೆ ಕನ್ನಡಿ ಅಂತ. ಇಲ್ಲೊಬ್ಳು ಸುಂದರಿ ಕನ್ನಡಿನ ನೋಡ್ಕೊಂಡು ಅವಳು ಹಣೆಗೆ ಕುಂಕುಮನ ಇಟ್ಕೊಳ್ತಾ ಇದ್ದಾಳೆ. ಸಾಮಾನ್ಯವಾಗಿ ನಾವೆಲ್ಲ ಹಣೆಗಿಡೋದಕ್ಕೆ 2 ಬೆರಳನ್ನು ಉಪಯೋಗಿಸ್ತೀವಿ. ಆದ್ರೆ 4ನೇ ಬೆರಳಿಂದ ಈ ರೀತಿ ಹಣೆಗೆ ಇಡಬೇಕು ಅನ್ನೋದು ನಮ್ಮ ಸಂಪ್ರದಾಯ ಇದೆ. 4ನೇ ಬೆರಳಿನ ಸಂಸ್ಕೃತದಲ್ಲಿ ಅನಾಮಿಕೆ ಅಂತ ಸಹ ಕರಿತೀವಿ. Fourth finger, yes. ದೇವಸ್ಥಾನದ ಅತ್ಯಂತ ಸುಂದರವಾದ ವಿಗ್ರಹ ಈ 2 ವಿಗ್ರಹ. ಇದ್ ನೋಡಿ, ಗೋವರ್ಧನ ಗಿರಿಧಾರಿ. ಅಲ್ಲಿ ಕೃಷ್ಣನ ಕೈನಿಂದ ಇಡೀ ಗೋವರ್ಧನ ಪರ್ವತ ಎತ್ತರ ತೋರಿಸಿದ್ದಾರೆ. ಪರ್ವತ ಅಂತ ಹೇಳಿದಕ್ಕೆ ಬೆಳಕದ ಮಾತ್ರ ನೋಡಿ. ನೋಡಿ, ಮೇಲ್ಗಡೆ ಒಂದು ಬಾಳೆಹಣ್ಣಿನ ಗಿಡ ಇದೆ, ಬಾಳೆ ಗೊನೆ ಇದೆ, ಒಂದು ಕಪಿ ಹಣ್ಣನ್ನ ತಿನ್ನೋದಿಕ್ಕೆ ಅಂತ ಮರವನ್ನ ಹತ್ತುತ್ತಾ ತೋರಿಸಿದ್ದಾರೆ. ಒಂದು ಬೆಕ್ಕಿದೆ, ಅದ್ರ ಬಾಯಿ ಒಳಗಡೆ ನೋಡಿ ಇಲಿ ಸಹ ಇದೆ. ಇಲ್ಲಿ ಒಬ್ಬ ಮನುಷ್ಯ ಬೆಟ್ಟ ಹತ್ತುತ್ತಾ ಇದ್ದಾನೆ, ಅವನ ಹಿಂಭಾಗ ಇದೆ. ಅವನ ಕೆಳಗಡೆ ಒಬ್ಬ ಬೇಟೆಗಾರ ಹಂದಿಯನ್ನ ಬೇಟೆ ಆಡ್ತಾ ಇದ್ದಾನೆ. ಒಂದು ಸಿಂಹ ಗುಹೆಯಿಂದ ಹೊರಗಡೆ ನೋಡ್ತಾ ಇದ್ರೆ ಮುಖ ಮಾತ್ರ ಹೊರಗಡೆ ಬಂದಿದೆ. ಪಕ್ಕದಲ್ಲಿ ಇನ್ನೊಂದು ನೋಡಿ ಗುಹೆ ಒಳಗಡೆ ಹೋಗ್ತಾ ಇದೆ. ಅದ್ರ 2 ಕಾಲ್ಗಳು ಮತ್ತು ಬಾಲ ಹೊರಗಡೆ ಇದೆ. ಅಂದ್ರೆ ಅರ್ಧ ಶರೀರ ಗುಹೆ ಒಳಗಡೆ ಹೋಗಿದ್ರೆ ಇನ್ನರ್ಧ ಶರೀರ ಗುಹೆಯಿಂದ ಹೊರಗಡೆ ಇದೆ. ಹಾಗೆ ಕೆಳಗಡೆ ನೋಡಿ ಹಂಸ, ನವಿಲು, ಹಲ್ಲಿ ಮತ್ತೆ ಹಾವುಗಳು ಉತ್ತರದಿಂದ ಬರ್ತಾ ಇದೆ ಅನ್ನೋ ತರ ತೋರಿಸಿದ್ದಾರೆ. ಒಬ್ಬ ಮನುಷ್ಯನಿಗೆ 2 ಕಾಲು ಅಂದ್ರೆ 3 ಜನದಿಂದ 6 ಕಾಲು ಇರಬೇಕು. ಬಟ್ ಅಲ್ಲಿ ನೋಡಿ 3 ಜನ ಮನುಷ್ಯರಿದ್ದಾರೆ, ಬರೀ 4 ಕಾಲು ಮಾತ್ರ ಇದೆ. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನ ಬಿಡಿ ಬಿಡಿಯಾಗಿ ನೋಡಿ, ಒಬ್ಬೊಬ್ಬ ಮನುಷ್ಯನಿಗೆ 2 ಕಾಲು ಕಾಣಿಸುತ್ತೆ. ಕಡೆ ರೈಟ್ ಸೈಡ್ ನೋಡಿ ಒಬ್ಬ ಮನುಷ್ಯನಿಗೆ 2 ಕಾಲು, ಲೆಫ್ಟ್ ಸೈಡ್ ನೋಡಿ ಇವನಿಗೂ 2 ಕಾಲು, ಅವ್ರಿಬ್ರು ಬಿಟ್ಟಿಗೆ ಮಧ್ಯದ ನೋಡಿ ಅವನಿಗೂ 2 ಕಾಲು. ಈಗೆಲ್ಲ ನಾವು ಕಂಪ್ಯೂಟರ್ ನಲ್ಲಿ ಮಾಡ್ತೀವಲ್ಲ 3D, ಆಗಿನ ಕಾಲದ ಶಿಲ್ಪಿ ಕಲ್ಲಿನಲ್ಲಿ ಮಾಡಿ ತೋರಿಸಿದ್ದಾರೆ. ಎಲ್ಲ ಕೈನಲ್ಲೇ ಮಾಡಿದ. ಆಗಿನ ಕಾಲದಲ್ಲಿ ಯಾವ್ದೋ ಮಿಷಿನ್ ಇಲ್ಲ. ಗಜಾಸುರ ಮರ್ದನ. ಗಜ ಅಂದ್ರೆ ಆನೆ, ಅಸುರ ಅಂದ್ರೆ ರಾಕ್ಷಸ. ಇಲ್ಲಿ ಆನೆಯ ರೂಪದಲ್ಲಿ ಬಂದಿರುವ ಒಬ್ಬ ರಾಕ್ಷಸನ ಶಿವ ಅವನ ಹೊಟ್ಟೆ ಒಳಗಡೆ ನಾಟ್ಯ ಮಾಡುವುದರ ಮೂಲಕ ನನ್ನ ಸಂಹಾರ ಮಾಡ್ತಾರೆ ತೋರಿಸಿದ್ದಾರೆ. ಶಿವ ಇದಾನಲ್ಲ ಆನೆ ಹೊಟ್ಟೆ ಒಳಗಡೆ ಇದ್ದಾನೆ. ಅಲ್ಲೋಡಿ, ಆನೆಯ ತಲೆ 2 ಕಾಲು ಕೆಳಗಡೆ ಇದ್ರೆ 2 ಕಾಲು ಹಾಗೂ ಬಾಲನಡಿ ಮೇಲ್ಗಡೆ ಇದೆ. ಇದು ಆನೆದ ಮುಂಭಾಗ, ಇದು ಹಿಂಭಾಗ. ಇನ್ನು ಆನೆ ಚರ್ಮ ಸುತ್ತ ಕವರ್ ಆಗಿರೋದು ತೋರಿಸಿದ್ದಾರೆ. ಅಲ್ಲಿ ಶಿವ ಎಷ್ಟು ಜೋರಾಗಿ ಆನೆಯನ್ನ ಸೀಳಿದ್ದ ಅಂತ ಹೇಳೋದಕ್ಕೆ ಆ ಶಿವನ ಎಡಗೈನ ಹೆಬ್ಬೆರಳಿನ ಉಗುರು ನೋಡಿ, ಅಲ್ಲಿ ಚರ್ಮವನ್ನ ಸೀಳಿ ಹೊರಗಡೆ ಬಂದಿರೋದು ತೋರಿಸಿದ್ದಾರೆ. ಮತ್ತೆ ಅಲ್ಲಿ ಶಿವನ ವಾಹನ ನಂದಿ ಆನೆಯನ್ನ ಸಿಟ್ಟಿನಿಂದ ನೋಡ್ತಾ ಇದ್ದಾನೆ ಅಂತ ತೋರಿಸಿದ್ದಾರೆ. ಇದನ್ನ ಗಜಾಸುರ ಮರ್ದನ ಅಥವಾ ಗಜ ಚರ್ಮಾಂಬರಧಾರಿ ಶಿವ. ವಿಷ್ಣುವಿನ ದಶಾವತಾರಗಳಲ್ಲಿ ಇದು 3ನೇ ಅವತಾರ ವರಹ ಅವತಾರ ಅಂತ ಹೇಳಿ. ವಿಷ್ಣು ಕೆಳಗಡೆ ಒಬ್ಬ ರಾಕ್ಷಸದನ ಹಿರಣ್ಯಾಕ್ಷನಿಂದ ಮೇಲ್ಗಡೆ ಭೂದೇವಿಯನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಹಿರಣ್ಯಾಕ್ಷನ ತಲೆ ಮೇಲೆ ಕಾಲಿಟ್ಟಿದ್ದಾನೆ. ವಿಷ್ಣುವಿನ ಭಾರಕ್ಕೆ ನಡಿನ ಕಣ್ಣು ಗುಡ್ಡ ಹೊರಗಡೆ ಬಂದಿದೆ ಅನ್ನೋ ತರ ತೋರಿಸಿದ್ದಾರೆ. ಆ ಬಾಯಿ ಸಹ ನೋಡಿ ಓಪನ್ ಆಗಿದೆ. ಇವನಿಗೆ ಸಹಾಯ ಮಾಡೋದಕ್ಕೆ ಇನ್ನೊಬ್ಬ ರಾಕ್ಷಸ ಬರ್ತಾನೆ. ವಿಷ್ಣು ಅವನ ಗದೆಯಿಂದ ರಾಕ್ಷಸನ ಹೊಟ್ಟೆಗೆ ಹೊಡೆದಿದ್ದಾನೆ. ಗದೆದು ತುದಿ ನೋಡಿ ಕರಳುಗಳ ಸಮೇತ ಹೊರಗಡೆ ಬಂದರೆ ತೋರಿಸಿದ್ದಾರೆ. ದಾರ ತರ ಕಾಣಿಸುತ್ತಲ್ಲ, ಅದೆಲ್ಲ ಕರಳುಗಳು. ಅಂಧಕಾಸುರ ಅನ್ನೋ ರಾಕ್ಷಸನ ಶಿವ ಸಂಹಾರ ಮಾಡಿ ಅವನ ಮೇಲೆ ನಾಟ್ಯ ಮಾಡ್ತಾ ಇದ್ದಾನೆ. ಹಾಗೆ ನೀವು ಇಲ್ಲಿ ಶಿವನಿಗೆ 12 ಕೈಗಳನ್ನು ನೋಡ್ಬೋದು. ಶಿವ ಎಲ್ಲೇ ಒಬ್ಬ ರಾಕ್ಷಸನ ಸಂಹಾರ ಮಾಡಿದ ನಂತರ ಅವನ ಮೇಲೆ ನಾಟ್ಯ ಮಾಡ್ತಾನೆ. ಹಾಗೆ ಹಿಂದೆ ಬನ್ನಿ ನೋಡಿ, ವಿವಿಧ ವಾದ್ಯಗೋಷ್ಠ ಮ್ಯೂಸಿಷಿಯನ್ಸ್ನ ತೋರಿಸ್ತಾರೆ. ಇನ್ನು ಇದ್ದಾನೆ ಗರುಡ, ವಿಷ್ಣುನ ವಾಹನ. ಗರುಡ ಅಂತ ಹೇಳಿದಕ್ಕೆ ಅದು ರೆಕ್ಕೆ ಇದೆ ನೋಡಿ, ಮತ್ತೆ ಉದ್ದಾನೆ ಕೊಪ್ಪು ಸಹ ಇದೆ, ಬಟ್ ತುದಿ ತುಂಡಾಗೋಗಿದೆ. ಹಾಗೆ ಇದು ನೋಡಿ ನರಸಿಂಹ. ಇಲ್ಲಿ ಬನ್ನಿ, ವಿಷ್ಣುವಿನ 4ನೇ ಅವತಾರ ಇದು ನರಸಿಂಹ ಅವತಾರ. ಇದು ವಿಷ್ಣು ಹಿರಣ್ಯಕಶಿಪುವನ್ನ ರಾಕ್ಷಸನ ಸಂಹಾರ ಮಾಡಿ ಕರುಳುಗಳನ್ನೆಲ್ಲ ಹಾರವನ್ನಾಗಿ ಧರಿಸಿರ್ತಾನೆ. ಬಟ್ ಹಾರ ದಾಳಿ ಸಮಯದಲ್ಲಿ ಸಿಕ್ಕಿ ಕೈಗಳ ಸಮೇತ ತುಂಡಾಗೋಗಿದೆ. ಕೆಳಭಾಗದಲ್ಲಿ ಪ್ರಹ್ಲಾದ ಮತ್ತು ಅವನ ತಾಯಿ ಕೈಯಾದ ವಿಷ್ಣುವಿಗೆ ಕೈ ಮುಗಿತಾ ಇದ್ದಾರೆ. ಇನ್ನೊಬ್ಬ ರಾಕ್ಷಸ ಪ್ರಹ್ಲಾದನ ಸಾಯಿಸದಿ ಬರ್ತಾನೆ. ವಿಷ್ಣು ಕೋಪದಿಂದ ಈ ರಾಕ್ಷಸನ ಮುಖ ನಿಲ್ಲಡಿ ಈ ರೀತಿ ಕಿತ್ತಿದ್ದಾನೆ. ಆ ಕಿತ್ತಿರೋದೊಂದು ಫೋರ್ಸ್ಗೆ ಮುಖದ ಚರ್ಮ ನೋಡಿ ಕಣ್ಣು ಗುಡ್ಡ ಸಮೇತ ಮೇಲ್ಗಡೆ ಹೋಗಿದೆ. ಬರೀ ಬುರುಡೆ ಮಾತ್ರ ಉಳ್ಕೊಂಡಿದೆ. ನಾವೇನು ಪ್ಲಾಸ್ಟಿಕ್ ಸರ್ಜರಿ ಅಂತೀವಿ ಆ ರೀತಿ ಆಗಿರೋ ತೋರಿಸಿದ್ದಾರೆ. ಈ ಕಡೆ ಕೋಣನ ರೂಪದಲ್ಲಿ ಬರ್ತಾನೆ ಒಬ್ಬ ರಾಕ್ಷಸ ಮಹಿಷ ಇದ್ದಾನೆ. ಆ ರಾಕ್ಷಸನ ಪಾರ್ವತಿ ಸಂಹಾರ ಮಾಡ್ತದಲ್ಲ, ಅದರ ಮೇಲೆ ಅವಳ ಕಾಲಿಟ್ಟಿದ್ದಾಳೆ. ಅವಳ ಒಂದು ಭಾರಕ್ಕೆ ಆ ಕೋಣನ ನಾಲಿಗೆ ಭೂಮಿ ಒಳಗಡೆ ಸೇರ್ಕೊಂಡಿದೆ. ಕಾಲು ಬೆಂಡಾಗಿದೆ. ಕಣ್ಣು ಗುಡ್ಡ ಹೊರಗೆ ಸಹ ನೀವು ನೋಡ್ಬೋದು, ರಿಂಕಲ್ಸ್. ಇದಾದ ನಂತರ ನಾವು ಪಾರ್ವತಿಯನ್ನ ಮಹಿಷಾಸುರ ಮರ್ದಿನಿ ಅನ್ನೋ ಒಂದು ಹೆಸರಿನಿಂದ ಈ ಒಂದು ಜಾಗ ಇದೆಯಲ್ಲ,
ದೇವಸ್ಥಾನದ ಅತ್ಯಂತ ಸುಂದರವಾದ ಜಾಗ. ಯಾಕೆಂದರೆ ನೀವೀಗ ಒಂದೇ ಕಡೆ ನಿಂತ್ಕೊಂಡು ಎರಡು ದೇವಸ್ಥಾನಗಳನ್ನು ಒಂದೇ ಪ್ಲಾಟ್ಫಾರ್ಮಲ್ಲಿ ನೋಡ್ಬೋದು. ಒಳಗಡೆ ಎರಡು ಲಿಂಗ ಇದೆ ಹೇಳಿದ್ನಲ್ಲ, ಅದು ಮೊದಲನೇದು ಶಾಂತಾಲೇಶ್ವರ, ಇದು ಎರಡನೇದು ಹೊಯ್ಸಳೇಶ್ವರ. ಸಾಮಾನ್ಯವಾಗಿ ಈ ಹೊಯ್ಸಳರವರ ದೇವಸ್ಥಾನಗಳನ್ನು ಈ ರೀತಿ ಎತ್ತರವಾದ ಒಂದು ಜಗಲಿಯ ಮೇಲೆ ನಕ್ಷತ್ರಾಕಾರದಲ್ಲಿ ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡ್ತಾಯಿದ್ರು. ಈ ಸ್ಟಾರ್ ಶೇಪ್ನಲ್ಲಿ ನಿರ್ಮಾಣ ಮಾಡೋದಕ್ಕೆ 3 ಕಾರಣ ಹೇಳ್ತಾರೆ. ಮೊದಲನೇ ಕಾರಣ ಹೇಳ್ತಾರೆ, ಈ ಕಡಿಮೆ ಜಾಗದಲ್ಲಿ ಹೆಚ್ಚು ವಿಗ್ರಹಗಳನ್ನು ಕೆತ್ತನೆ ಮಾಡ್ಬೋದು. ಈ ರೀತಿ ಮೂಲೆ ಬರೋದ್ರಿಂದ ಜಾಗ ಜಾಸ್ತಿ ಸಿಗುತ್ತೆ ಅಂತ. ಎರಡನೇ ಕಾರಣ ಹೇಳ್ತಾರೆ, ಬಿಸಿಲು ಮತ್ತು ಮಳೆಯಿಂದ ವಿಗ್ರಹಗಳನ್ನು ರಕ್ಷಣೆ ಮಾಡ್ಬೋದು. ಮೂರನೇ ಕಾರಣ ಹೇಳ್ತಾರೆ, ನಾವೆಲ್ಲ ಹೊರ್ತೀವಿ, ಸೂರ್ಯ ಹಾಗೂ ಚಂದ್ರರಿಗೆ ಗ್ರಹಣಗಳು ಬರುತ್ತೆ, ನಕ್ಷತ್ರಗಳಿಗೆ ಬರಲ್ಲ. ಅವು ಯಾವಾಗಲೂ ಹೊಳಿತಾ ಇರ್ತವೆ. ಆ ರೀತಿಯಾಗಿ ಇವರ ಒಂದು ದೇವಸ್ಥಾನಗಳು ಸಹ ನಕ್ಷತ್ರಗಳಂತೆ ಯಾವಾಗಲೂ ಹೊಳಿತಾ ಇರಬೇಕು ಅನ್ನೋ ಉದ್ದೇಶದಿಂದ ನಕ್ಷತ್ರಾಕಾರದಲ್ಲಿ ನಿರ್ಮಾಣ ಮಾಡ್ತಾ ಇದ್ರು. ದೇವಸ್ಥಾನದ ರೀತಿ ಮೂಲೆಗಳೇನಿದೆ 64 ಇದೆ. ಅದೇ ಬೇಲೂರಿನಲ್ಲಿ 32 ಇದೆ. ಯಾಕೆಂದರೆ ಇದು ಬೇಲೂರಿಗಿಂತ 2 ಪಟ್ಟು ದೊಡ್ಡ ದೇವಸ್ಥಾನ. ಇಲ್ಲಿ ಎದುರುಗಡೆ ನೋಡಿ, ಇದು ನಾಟ್ಯ ಸರಸ್ವತಿ ಅಂತ ಹೇಳಲಿಕ್ಕೆ ಒಂದು ಕೈನಲ್ಲಿ ಜಪಮಾಲೆ ಇದೆ, ಅದು ಜ್ಞಾನದ ಸಂಕೇತ. ಇನ್ನೊಂದು ಕೈನಲ್ಲಿ ಪುಸ್ತಕ ಅಥವಾ ತಾಳೆಗಳಿದೆ, ವಿದ್ಯೆ ಸಂಕೇತ, ವಾಹನ ಹಂಸವನ್ನು ತೋರಿಸಿದ್ದಾರೆ. ಅಲ್ಲಿ ನರಸಿಂಹನಡಿ ಪುನಃ ರಿಪೀಟ್ ಆಗ್ತಾನೆ. ಆ ಕರುಳುಗಳನ್ನು ಹೊರಗಡೆಗೆ ತೆಗಿತಾ ಇರೋದು ತೋರಿಸಿದ್ದಾರೆ. ಇಲ್ಲಿ ಬನ್ನಿ, ಇಲ್ಲಿ ಪ್ರಹ್ಲಾದನೆಂದು ಕಥೆ ಇದೆ. ನಿಮಗೆ ಗೊತ್ತಿದೆ, ಪ್ರಹ್ಲಾದ ಒಬ್ಬ ವಿಷ್ಣುವಿನ ಭಕ್ತ. ಅವನ ತಂದೆ ಇದ್ದಾನೆ ಹಿರಣ್ಯಕಶಿಪು, ವಿಷ್ಣುವಿನ ದ್ವೇಷಿ. ಸೊ ಇದನ್ನ ಸಹಿಸಲಾರ್ದ ತಂದೆ ಮಗನ ಸೈನಿಕರ ಜೊತೆ ತಲೆ ಕಡ್ದು ಸಾಯಿಸೋದೇ ಕಳಿಸಿದಾನೆ. ಹಾವುಗಳ ಹತ್ರ ಕತ್ತಿಸ್ತಾ ಇದ್ದಾನೆ, ಆನೆಗಳ ಹತ್ರ ತುಳಿಸ್ತಾ ಇದ್ದಾನೆ. ಆದ್ರೆ ಅವ್ನು ಸಾಯ್ತಲ್ಲಿ ಇಲ್ಲಿ ಮುಂದೆ ಬಂದು ಬೆಂಕಿಗೆ ಹಾಕ್ತಾರೆ. ಇಲ್ಲಿ ನೋಡಿ, ಆದ್ರೆ ಇಲ್ಲಿ ಅಗ್ನಿ ದೇವತೆ ಹೋಲಿಕಾ ಅವನನ್ನ ರಕ್ಷಿಸ್ತಾ ಇದ್ದಾಳೆ ಅನ್ನೋ ತರ ತೋರಿಸಿದ್ದಾರೆ. ಬೆಟ್ಟದಿಂದ ಕೆಳಗಡೆ ತಳ್ತಾರೆ, ಧ್ಯಾನ ಮಾಡ್ತಾ ಕೊಡ್ತಿದ್ದಾನೆ. ಕೊನೆಯದಾಗಿ ಹಿರಣ್ಯಕಶಿಪು ಕೇಳ್ತಾನೆ, ಅರಮನೆ ಕಂಬದಲ್ಲಿ ವಿಷ್ಣುವನ್ನ ತೋರಿಸಿ. ಹಿರಣ್ಯಕಶಿಪು ಒಂದು ಕಂಬ ಒದಿತಾ ಇದ್ರೆ ಕಂಬದಲ್ಲಿ ಕೇವಲ 2 ಇಂಚಿನ ಆಕೃತಿಯಲ್ಲಿ ನರಸಿಂಹನ ಕೆತ್ತನೆ ಮಾಡಿದ್ದಾರೆ. ನಾವೀಗ ಡ್ರಾಯಿಂಗ್ ಮಾಡೋದಕ್ಕೂ ಕಷ್ಟ. ಈ ನರಸಿಂಹ ಇಲ್ಲಿ ಹಿರಣ್ಯಕಶಿಪುನ ಸಂಹಾರ ಮಾಡ್ತಾರೆ ತೋರಿಸ್ತಾರೆ. ಅದ್ರ ದಾಳಿ ಸಮಯದಲ್ಲಿ ನರಸಿಂಹನ ತಲೆನೇ ಮಲ್ಲಿಕಾಫುರ್ ಹಾಳು ಮಾಡಿದ್ದಾನೆ. ನಾವೆಲ್ಲ ಲಕ್ಷ್ಮಿ ಮತ್ತು ಸರಸ್ವತಿಯರ್ನ ಕಮಲದ ನಡುವೆ ಕುಳಿತಿರೋ ಚಿತ್ರಗಳನ್ನು ನೋಡ್ತೀವಿ. ಇಲ್ಲಿ ನೋಡಿ, ಲಕ್ಷ್ಮಿ 3 ಕಮಲಗಳ ನಡುವೆ ನಾಟ್ಯ ಮಾಡ್ತಾರೆ ತೋರಿಸಿದ್ದಾರೆ. ಲಕ್ಷ್ಮಿ ಅಂತ ಹೇಳೋದಕ್ಕೆ ಅವಳ ಕೈನಲ್ಲಿ ಯಾವಾಗಲೂ ಅಮೃತ ಕಲಶ ಇದೆ. ಮಧ್ಯದಲ್ಲಿ ಒಬ್ಬ ಡ್ರಮ್ಮರ್ ಇದ್ದಾನೆ, ಅವನ ಮೇಲ್ಗಡೆ ಒಂದು ಡಿಸೈನ್ ಇದೆ. ಈಗ ನಾವು ಪೇಪರ್ ಕಟ್ತಾರೆ ಇದೆ ನೋಡಿ, ಈಗ ಪೇಪರ್ ಸರ್ತಿ ಕಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಒಳಭಾಗ ಇದೆ ಸಂಪೂರ್ಣವಾಗಿ ಟೊಳ್ಳಾಗಿದೆ. ನಾವೇನಾದ್ರು ಜೋರಾಗಿ ಪ್ರೆಸ್ ಮಾಡಿದ್ರೆ ಮುರಿದು ಹೋಗುವಂಥ ಒಂದು ಚಾನ್ಸಸ್ ಸಹ ಇದೆ. ಅಷ್ಟೊಂದು ಸೂಕ್ಷ್ಮ ಕೆತ್ತನೆ ಇದೆ. ಹೊಯ್ಸಳೇಶ್ವರ, ಅದಕ್ಕೆ ಅಭಿಷೇಕ ಮಾಡ್ತಾರೆ, ನೀರು, ಹಾಲು, ಮೊಸರು ಎಲ್ಲ ಇದ್ರ ಮೂಲಕ ಹೋಗ್ತಾರೆ. 18 ಅಡಿ ಉದ್ದ ಇದೆ. ಹಾಗೆ ಒಂದೇ ಕಲ್ಲಿನಿಂದ ಕೆತ್ತನೆ ಮಾಡಿರೋದು. ಅದೇನು ಒಳಗಡೆ ಗರ್ಭಗುಡಿ ಇದೆ, ಅಲ್ಲಿಂದ ಇಲ್ಲಿ ತನಕ ಸಿಂಗಲ್ ಸ್ಟೋನ್. ಸಿಂಗಲ್ ಸ್ಟೋನ್ ಇದು. ಸಿಂಗಲ್ ಸ್ಟೋನ್. ಶತಮಾನದಲ್ಲಿ ಧರ್ಮವನ್ನು ರಕ್ಷಿಸ್ತಿದ್ದಂಥವ್ರು ಧರ್ಮಾಧಿಕಾರಿ, ಧರ್ಮದರ್ಶಿ ಅಂತೇಳಿ. ಅಂದರೆ 12ನೇ ಶತಮಾನದ ಜಡ್ಜ್ ಆಗಿದ್ದಾರೆ. ಒಂದು ಕೈನಲ್ಲಿ ಧರ್ಮಚಕ್ರ ಇದೆ, ಮತ್ತೊಂದು ಕೈನಲ್ಲಿ ಧರ್ಮ ದಂಡ ಇದೆ. ಆ ತಲೆನಲ್ಲಿ ವಿಕ್ ಮತ್ತು ಕರ್ಲಿ ಹೇರ್ಸ್ ಇದೆ, ಕೋಟನ್ನು ಹಾಕಿದ್ದಾರೆ. ಅದರ ಕಾಲರ್ ಸಹ ನೀವಲ್ಲಿ ನೋಡ್ಬೋದು. ನಾವು ಅಂದ್ಕೊಂಡಿದ್ದೀವಿ ಇಷ್ಟಲ್ಲಿ ಬ್ರಿಟಿಷರದು. ಬ್ರಿಟಿಷರು ನಮ್ಮ ದೇಶಕ್ಕೆ 17ನೇ ಶತಮಾನದಲ್ಲಿ ಬರ್ತಾರೆ. ಈ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಏನು ಹೇಳ್ಬೋದು, ನಮ್ಮ ಸ್ಟೈಲ್ನ ಅವರೇ ಕಾಪಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಪ್ಪ ಡ್ರಮ್ಮ ನಡೆ, ಡ್ರಮ್ಮು ಮತ್ತು ಹಗ್ಗ ನಡೆ ಅಂತ ಹೇಳಿ ಬೇರೆ ಇಟ್ಕೊಂಡಿದ್ದಾರೆ. ಆ ಡ್ರಮ್ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಡ್ರಮ್ಮಿಗೆ ಕಟ್ಟಿದ ಹಗ್ಗೆಯಿಂದ ಇನ್ನು ನೈಲಾನ್ ಅದೇ ಥರ ಇದೆ, ಪ್ಲಾಸ್ಟಿಕ್ ಅದೇ ಥರ ಕಲ್ಲಿನಲ್ಲೇ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಬನ್ನಿ, ಎದುರುಗಡೆ ನೋಡಿ, ಇಲ್ಲಿ ಕೃಷ್ಣ ಹೆಂಡತಿ ಸತ್ಯಭಾಮೆ ಜೊತೆ ಒಂದು ವಾಹನ ಗರುಡದ ಮೇಲೆ ಇಂದ್ರಾಲೋಕದ ಈ ಪಾರಿಜಾತ ಹೂವನ ಗಿಡದ ಸಮೇತ ಕದ್ದು ತಗೊಂಡು ಬರ್ತಾರೆ. ಕೃಷ್ಣನ ಹೆಂಡತಿ ಸತ್ಯಭಾಮ ಒಂದು ಹೂ ಕೇಳ್ತಾಳೆ. ಒಂದೇ ಒಂದು ಗಿಡ ಇರುತ್ತೆ ಇಂದ್ರನ್ ಗಾರ್ಡನ್ ಅಲ್ಲಿ. ಸೊ ಕೃಷ್ಣ ಗಿಡನೇ ಕತ್ಕೊಂಡ್ ಬರ್ತಾನೆ. ಆ ವಿಷಯ ತಿಳಿದ ಇಂದ್ರ ಅವನ ಹೆಂಡತಿ ಶಚಿದೇವಿ ಜೊತೆ ಆ ವಾಹನ ಐರಾವತದ ಮೇಲೆ ಯುದ್ಧ ಮಾಡೋದಕ್ಕೆ ಬರ್ತಾರೆ. ಐರಾವತ ಅನ್ನೋದು ಎಷ್ಟು ಬೇಗವಾಗಿ ಓಡ್ತಾ ಇತ್ತು ಅಂತ ಹೇಳೋದಕ್ಕೆ ಅದರ ಕಿವಿಗಳು ಗಾಳಿನಲ್ಲಿ ಹಾರಾಡ್ತಾ ಇದೆ ಅಂತ ತೋರಿಸಿದ್ದಾರೆ. ಅದರ ಕಾಲ್ಗಳು ನೋಡಿ ಇಲ್ಲಿ ಬೆಂಡ್ ಆಗಿದೆ, ಬಾಲ ಮೇಲ್ಗಡೆಗೆ ಹೋಗಿದೆ. ಒಂದು ಬಸ್ನಲ್ಲೋ ಬೈಕ್ನಲ್ಲೋ ಬರುವಾಗ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಹಿಂದ್ಗಡೆ ಯಾವ ರೀತಿ ಜಂಪ್ ಆಗಿರ್ತಾರೆ ಅದೇ ರೀತಿ ನೋಡಿ ಚಚ್ಚಿದೇವನು ಸಹ ಜಂಪ್ ಆಗಿರೋ ತೋರಿಸಿದ್ದಾರೆ. ಆ ಮುಖದಲ್ಲಿ ಭಯ ಅಥವಾ ಗಾಬರಿ ಅನ್ನೋದನ್ನ ಶಿಲ್ಪಿ ತೋರಿಸಿದ್ರೆ ತಾನು ಬೀಳ್ತೀನಿ ನಾವು ಒಂದು ಭಯ ಅವಳ ಮುಖದಲ್ಲಿದೆ. ಹಾಗಾಗಿ ಕೈನಲ್ಲೇ ಗಡ್ಡನಿಗೆ ಸಿಗ್ನಲ್ ಕೊಡ್ತಾಳೆ, ಗೋಸ್ಕೋಲಿ ನಿಧಾನಕ್ಕೆ ಹೋಗಿ ಅಂತ. ಪಕ್ಕದಲ್ಲಿ ವಿಷ್ಣು ಅನ್ನೋ ವಾಹನ ಗರುಡನ್ ಮೇಲೆ ಬರ್ತಾ ಇದ್ದಾರೆ.
ಶಾಂತಲಾದೇವಿ ಅವರ ನಾಟ್ಯದ ಭಂಗಿನಲ್ಲಿ ಒಂದು ಇದು ತ್ರಿಭಂಗಿ ನಾಟ್ಯ. ಇದಾ ನಾವು ಭರತನಾಟ್ಯ ಅಂತ ಹೇಳ್ತೀವಿ. ಭಾಂದ್ರ ಭಾವ ರಾಂಧ್ರ ರಾಗ ತಾಂದ್ರ ತಾಳ, ಭಾವ ರಾಗ ತಾಳಗಳ ಸಂಗಮ ಭರತನಾಟ್ಯ. ಒಂದು ಮಿಸ್ ಆದ್ರೂ ಬೇತಾಳ ನಾಟ್ಯ. ಮುಖದಲ್ಲಿ ಭಾವನೆಯನ್ನು ತೋರಿಸೋದ್ರ ಹುಬ್ಬುಗಳು ಮೇಲ್ಗಡೆ ಹೋಗಿದನ್ನ ತರ ತೋರಿಸಿದ್ದಾರೆ. ಆ ಪಾದದಲ್ಲಿ ಗೆರೆ ಸಹ ನೋಡಿ, ನಾವೇನ್ ಕಾಲ್ ಬೆಂಡ್ ಮಾಡಿದ್ರೆ ಪಾದದಲ್ಲಿ ಲೈನ್ ಬಂದ ಒಂದು ಲೈನ್ ಸಹ ಇದೆ. ಹಾಕಿರೋಂಥ ಕಾಲ್ ಚೈನ್ ನೋಡಿ ಕೆಳಗಡೆ ಜಾರಿದ ನಂತರ ಕೆತ್ತನೆ ಮಾಡಿದ್ದಾರೆ. ಇಲ್ಲೊಂದು ಫ್ಯಾಷನ್ ಇದೆ ದಾಡಿ ಬಿಡೋದು, ಫ್ರೆಂಚ್ ಕಟ್, ಫ್ರೆಂಚ್ ಬಿಯರ್ಡ್ ಅಂತ. ಫ್ರೆಂಚ್ ಕಟ್ ಎಲ್ಲ ಹೊಯ್ಸಲ್ ಕಟ್ ಅಂತ ಹೇಳ್ಬೋದು, ಯಾಕಂದ್ರೆ 12ನೇ ಶತಮಾನದಲ್ಲ ಫ್ಯಾಷನ್. ಚಂದ್ರಕೇಶವ ರಿಪೀಟ್ ಆಗ್ತಾರೆ. ನೋಡ್ಕೊಂತ ಹೋಗ್ಬೇಕು. ಅವ್ರು ದುಡ್ಡು ಕೊಟ್ಟಿರೋರು, ನೀವು ಅವ್ರಿಗೆ ತೊಂದರೆ ಕೊಡಬಾರ್ದು. ಹೋಗಿ ಅಲ್ಲಿ ಬೇರೆ ಬರ್ತಾರೆ, ಕರ್ಕೊಂಡು ಬನ್ನಿ, ಬಂದು ಹೇಳ್ತಾರೆ. ಇಲ್ಲಿ ಬಂದಿದ್ದಾನೆ ನೋಡಿ. ಈ ರಾಮಾಯಣದಲ್ಲಿ ಈ ರಾವಣ ಸೀತೆಯನ್ನು ಅಪಹರಿಸಿದ ಸಮಯದಲ್ಲಿ ರಾಮ ಮತ್ತು ಲಕ್ಷ್ಮಣ ಚಿಂತೆಯಿಂದ ಕುಳಿತಿದ್ದಾರೆ. ಈ ವಾನರ ಸೈನ್ಯ ಸೀತಾದೇವಿ ಬೀಳಿಸ್ಕೊಂಡಂತ ಆಭರಣಗಳನ್ನು ತಂದು ರಾಮನೇ ಕೊಡ್ತಾರ ತೋರಿಸಿದ್ದಾರೆ. ಪಕ್ಕದಲ್ಲಿ ಬಿಲ್ಗಳಿದೆ. ರಾಮ ಮತ್ತೆ ಸೀತೆ ಪರ್ಣಕುಟೀರದಲ್ಲಿ ಕುಳಿತಿದ್ದಾರೆ. ಪಕ್ಕದಲ್ಲಿ ಬಂಗಾರದ ಜಿಂಕೆಯ ರೂಪದಲ್ಲಿ ಬರ್ತಾನೆ ಮಾರೀಚ ಅನ್ನೊಬ್ಬ ರಾಕ್ಷಸ, ಅವನನ್ನು ಸಹ ತೋರಿಸಿದ್ದಾರೆ. ಇಲ್ಲಿ ನೋಡಿ ಮೇಲ್ಗಡೆ ಶಂಕರ ನಾರಾಯಣ ಅಥವಾ ಹರಿಹರ, ಅರ್ಧ ಭಾಗ ಶಿವ ಇದೆ, ಅರ್ಧ ಭಾಗ ವಿಷ್ಣು ಇದ್ದಾನೆ. ಶಿವನ ಕಡೆ ತ್ರಿಶೂಲ, ಡಮರುಗ, ಜಪಮಾಲೆ ಮತ್ತು ಅನ್ವಾಹನ ನಂದಿ ಇದೆ. ವಿಷ್ಣುನ ಕಡೆ ಗದೆ ಇದೆ, ಶಂಖ ಚಕ್ರ ಇದೆ. ಇದರ ಅರ್ಥ ಇದೆ ನಾಮ ಹಲವು, ದೇವ ಒಬ್ಬನೇ. ಇಲ್ಲಿ ರಾಮಾಯಣದಲ್ಲಿ ವಾಲಿ ಸುಗ್ರೀವ ಯುದ್ಧ ಮಾಡ್ತಾರೆ. ಈ ವಾಲಿ ಇದನ್ನಲ್ಲ ತುಂಬಾ ಪರಾಕ್ರಮಿ, ಹಾಗೆ ತುಂಬಾ ಶಕ್ತಿವಂತ ಕೂಡ. ವಾಲಿ ಎದುರುಗಡೆ ಎಷ್ಟೇ ಶಕ್ತಿವಂತ, ಎಷ್ಟೇ ಪರಾಕ್ರಮಿ, ಯುದ್ಧ ಮಾಡಿದ್ರು ಅವರ ಶಕ್ತಿಲಿ ಅರ್ಧ ಶಕ್ತಿ. ವಾಪಸ್ ವಾಲಿಗೆ ಬರ್ತಾರೆ, ಸೂರ್ಯನಿಂದ ಒಂದು ವರ ಪಡ್ಕೊಂಡಿರ್ತಾರೆ, ಅಂದ್ರೆ ನನ್ನ ಯಾರು ಸೋಲಿಸಬಾರ್ದು ಅಂತ. ಹಾಗಾಗಿ ರಾಮ 7 ತಾಳೆ ಮರಗಳ ಹಿಂಬದಿಂದ ಬಾಣ ಕೊಡ್ತಿದ್ದಾನೆ. ಆ ಬಾಣ ನೋಡಿ 7 ತಾಳೆ ಮರಗಳನ್ನು ಛೇದಿಸಿ ಬಂದು ವಾಲಿಗೆ ಚುಚ್ಚಿರೋದು ತೋರಿಸಿದ್ದಾರೆ. ರಾಮ ಬಿಟ್ಟಂತ ಬಾಣ ಹಾವಿನಷ್ಟೇ ವಿಷವಾಗಿತ್ತು, ಅಷ್ಟೇ ವೇಗವಾಗಿತ್ತು ಅಂತ ಹೇಳಿಕ್ಕೆ ಹಾವನ್ ಸಹ ತೋರಿಸಿದ್ರು. ಒಂದು ವೇಳೆ ರಾಮ ವಾಲಿ ಎದುರುಗಡೆ ಬಂದು ಯುದ್ಧ ಮಾಡಿದ್ರೆ ರಾಮನ ಅರ್ಧ ಶಕ್ತಿ ವಾಲಿಗೆ ಹೋಗ್ತಾ ಇತ್ತು, ಅವನ್ನ ಸೋಲಿಸೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅಶೋಕವನದಲ್ಲಿ ಇದ್ದಂತ ಸೀತನ ಗುರುತಿಸೋಕೆ ರಾಮ ಹನುಮನಿಗೆ ಉಂಗುರ ಕೊಡ್ತಾರೆ ನೋಡಿ, ಮುದ್ರಾ ಉಂಗುರ. ಈಗೆಲ್ಲ ನಮ್ಮಲ್ಲಿ ಫ್ಯಾಷನ್ ಇದೆ. ಇವಾಗ ನೋಡಿ ಹೆಣ್ಮಕ್ಳು ಮಿಡಿ ಸ್ಕರ್ಟ್ ಅಂತ ಹಾಕಿದ್ರೆ, ಗಂಡ್ಮಕ್ಳು ಬರ್ಮೋಡ ಶಾರ್ಟ್ಸ್ ಅಂತ ಹಾಕ್ತಾರೆ ನೋಡಿ. 12ನೇ ಶತಮಾನದಲ್ಲಿ ಸಾಮಾನ್ಯದಂತ ಮ್ಯೂಸಿಷಿಯನ್ಸ್ಗಳು ಧರಿಸಿದಂಥ ಬಟ್ಟೆಗಳು. ಬಟ್ ಇವಾಗ ಎಲ್ಲ ಕಡೆ ಫ್ಯಾಷನ್ ಆಗಿದೆ. ನರಸಿಂಹ ಪುನಃ ರಿಪೀಟ್ ಆಗ್ತಾರೆ. ಶಿವನ ಕಾಲ ಭೈರವ ರೂಪ. ಕೈನಲ್ಲಿ ಒಂದು ಚಕ್ರ ಇದೆ, ಸೈಕಲ್ ಗೇರ್ ತರ ಇದೆ. 12ನೇ ಶತಮಾನದಲ್ಲಿ ಸೈಕಲ್ನೇ ಕಂಡಿಡ್ತಿರಲಿಲ್ಲ. ಶಿಲ್ಪಿ ಒಂದು ಕಲ್ಪನೆ ರೀತಿ ಮೂಡಿ ಬಂದಿದೆ, ಕಾಲಚಕ್ರ, ಟೈಮ್ ವೀಲ್. ಆಗಿನ ಕಾಲದಲ್ಲಿ ಇದು ಮೂರ್ತಿಗೆಲ್ಲ ಪೇಂಟ್ ಮಾಡ್ತಾ ಇದ್ರು, ಟೆರಾಕೋಟಾ ಅಂತ. ಈ ಜೇಡಿ ಮಣ್ಣಿನಿಂದ ತಯಾರಿಸಿದಂತ ಒಂದು ಬಣ್ಣ. ಅದ್ರಿಗೆ ಪ್ರತಿ 10 ಅಥವಾ 15 ವರ್ಷಕ್ಕೊಂದ್ಸರಿ ಇಡೀ ದೇವಸ್ಥಾನಕ್ಕೆ ಕೆಮಿಕಲ್ ವಾಶ್ ಅಂತ ಮಾಡ್ತಾರೆ, ಮೂರ್ತಿಗಳನ್ನ ಬಿಸಿಲು ಮಳೆಯಿಂದ ರಕ್ಷಣೆ ಮಾಡೋದಕ್ಕೆ. ಸೊ ಎಲ್ಲ ಕಡೆ ಹೋಗ್ತಾ ಇದೆ. ಕೆಲವೊಂದು ವಿಗ್ರಹಗಳಲ್ಲಿ ಮಾತ್ರ ಉಳ್ಕೊಂಡಿದೆ, ಸುಮಾರು 900 ವರ್ಷಗಳಷ್ಟು ಹಳೆ ಬನ್ನಿ. இங்க பாருங்க ராமாயண கதை இருக்குதுங்க. அந்த காலத்துல ஒய்ஃப் சண்டை பண்ணிட்டு இருந்தாங்க. பொம்மை ஒழுதா இருக்குது. ಕರ್ಣ ಹಾಗೂ ಅರ್ಜುನ ಯುದ್ಧ ಮಾಡ್ತಾರೆ. ಕರ್ಣ ಅಂತ ಹೇಳಿದ್ರೆ ಅವನ ಧ್ವಜ ಇದೆ, ಕಾಗೆ ಧ್ವಜ. ಅರ್ಜುನನ ಹನುಮಾನ್ ಧ್ವಜ. ಅಕ್ಷಯ ಬಾಣ ಯುದ್ಧ ಅಂತ ಹೇಳಿ ಕರಿತೀವಿ. ಅಕ್ಷಯ ಬಾಣಕ್ಕೆ ಅರ್ಜುನ 1 ಬಾಣ ಬಿಟ್ರೆ 2 ಬಿಟ್ರೆ 4 ಮಲ್ಟಿಪ್ಲೈ ಆಗ್ತಾ ಇತ್ತು. ಇಲ್ಲಿ ಮಹಾಭಾರತದಲ್ಲಿ ಭೀಮ ದುಶ್ಯಾಸನನ ಸಂಹಾರ ಮಾಡಿ ಆ ಕರಳುಗಳನ್ನೆಲ್ಲ ಹೊರಗಡೆ ತೆಗಿತಾರ ತೋರಿಸಿದ್ದಾರೆ. ದ್ರೌಪದಿ ಆ ದುಶ್ಯಾಸನ ರಕ್ತದಿಂದ ಅವಳ ಕೂದಲನ್ನ ತೊಳಿತಾ ರೀತಿ ಕೆತ್ತನೆ ಮಾಡ್ತಾರೆ. ಮೇಲ್ಗಡೆ ನೋಡಿ ಗಣೇಶ ನಾಟ್ಯ ಮಾಡ್ತಾನೆ, ಪಕ್ಕದಲ್ಲಿ ಚೈನ್ಸ್ ಇದೆ, ಈಗಿನ ಐರನ್ ಚೈನ್ಸ್ ತರ ಇದೆ. ಈ ಸೈಕಲ್ ಸರಪಳಿ ಬರುತ್ತಲ್ಲ ಕೊಂಡಿ, ಅದೇ ರೀತಿ ಕಲ್ಲಿನಲ್ಲಿ ಕೆತ್ತನೆ ಮಾಡ್ತಾರೆ. ಪಾರ್ವತಿಯ ಕಾಳಿ ರೂಪ ಇದು ಪುನಃ ರಿಪೀಟ್ ಆಗುತ್ತೆ. ಉಗ್ರ ರೂಪ ಅಂತ ಹೇಳಿದ್ರೆ ಆ ಕಣ್ಣುಗಳು ಬೆಂಕಿ ಅಂತ ಕುರಿತಾ ಇದೆ ಅಂತಾರ ತೋರಿಸಿದ್ದಾರೆ. ಕೋರೆ ಹಲ್ಲು ಹೊರಗಡೆ ಬಂದಿದೆ. ರಾಕ್ಷಸರ ರುಂಡಗಳನ್ನೆಲ್ಲ ಮಾಲೆ ಏನಾಗಿ ಧರಿಸಿದ್ದಾರೆ. ಆ ಕಡೆ ಸ್ಕೆಲಿಟನ್ಸ್ ಅನ್ನ ತೋರಿಸ್ತಾರೆ, ಯಾಕಂದ್ರೆ ಶಿವ ಪಾರ್ವತನ ಸ್ಮಶಾನವಾಸಿಗಳು. ವಿಷ್ಣುವಿನ 5ನೇ ಅವತಾರ ಇದು ವಾಮನನ ಅವತಾರ. ವಿಷ್ಣು ಒಬ್ಬ ಕುಬ್ಜ ಬ್ರಾಹ್ಮಣನ ರೂಪ ಧರಿಸಿ ಬಲಿ ಚಕ್ರವರ್ತಿ ಅಂತ 3 ಹೆಜ್ಜೆ ಜಾಗವನ್ನ ದಾನವನ್ನಾಗಿ ಕೇಳ್ತಾರೆ. ಬಲಿ ಚಕ್ರವರ್ತಿ ದಾನ ಕೊಡ್ತಾ ಇದ್ರೆ ಕೆಳಗಡೆ ರಾಕ್ಷಸರ ಗುರು ಶುಕ್ರಾಚಾರ್ಯ ಕೊಡ್ಬೇಡ ಅಂತೇಳಿ ಕೈನಲ್ಲಿ ಸಂಧೆ ಮಾಡಿದ್ದಾರೆ. ಈ ಶಿಲ್ಪಿ ನಮಗೊಂದು ನೀತಿ ಕಥೆಯನ್ನು ಹೇಳಿದರೆ, ದಾನ ಕೊಡೋನು ದೊಡ್ಡನು, ದಾನ ಪಡೆಯೋನು ಸಣ್ಣನು, ದಾನ ಕೊಡಬೇಡ ಅಂತ ಹೇಳ್ತಾನಲ್ಲ ಇನ್ನೂ ಸಣ್ಣನು ಅಂತ ತಿಳಿಸಿದ್ದಾರೆ. ಆ ದಾನ ಪಡೆದ ವಿಷ್ಣು ನೋಡಿ ಇಲ್ಲಿ ತ್ರಿವಿಕ್ರಮನ ರೂಪ ತಾಳ್ತಾನೆ. ತ್ರಿವಿಕ್ರಮನ ರೂಪ ತಾಳಿ 1 ಪಾದವನ್ನ ಕೆಳಗಡೆ ಭೂಮಿ ಮೇಲೆ ಇಡ್ತಾನೆ, 2ನೇ ಪಾದ ಆಕಾಶದಲ್ಲಿ ಇಟ್ಟಿದ್ದಾನೆ. ಅಲ್ಲಿ ಬ್ರಹ್ಮದೇವನ ಪಾದ ತೊಳೆದು ಪೂಜೆ ಮಾಡ್ತಾ ಇದ್ದಾನೆ. ಆ ಪಾದ ತೊಳೆದಂತ ನೀರು ನೋಡಿ ಗಂಗಾ ನದಿ ರೀತಿಯಲ್ಲಿ ಹರಿದು ಬರ್ತದೆ. ನದಿಯಲ್ಲಿ ಸಣ್ಣ ಸಣ್ಣ ಮೀನುಗಳಿದೆ ನೋಡಿ,
ಆ ಮೀನುಗಳ ಮಧ್ಯದಲ್ಲಿ ನೋಡಿ ಆಮೆಗಳಿದೆ, ಟಾಟೈಸ್, ನೀರಿನ ಅಲೆಗಳನ್ನು ಸಹ ತೋರಿಸಿದ್ದಾರೆ. ಇನ್ನು ಕೆಳಗಡೆ ಇರೋದು ಗರುಡ, ವಿಷ್ಣುನ ವಾಹನ. 3ನೇ ಪಾದದ ಬಗ್ಗೆ ಕೆತ್ತನೆ ಆಗಿಲ್ಲ. 3ನೇ ಪಾದನ ಬಲಿಚಕ್ರವರ್ತಿ ತಲೆ ಮೇಲಿಟ್ಟು ಪಾತಾಳದ ಅಧಿಪತಿಯನ್ನಾಗಿ ಮಾಡ್ತಾನೆ. ಹಾಗೆ ಇದು ನಾಟ್ಯ ಸರಸ್ವತಿ ಪುನಃ ರಿಪೀಟ್ ಆಗುತ್ತೆ. ಒಂದು ಕೈನಲ್ಲಿ ಜಪಮಾಲೆ, ಮತ್ತೊಂದು ಕೈನಲ್ಲಿ ಪುಸ್ತಕ, ಅವಳ ವಾಹನ ಹಂಸ ಇದೆ. ಹಾಗೆ ಬೇಲೂರಿನಲ್ಲಿ ಈ ಚೆನ್ನಕೇಶವ ಒಂದು ಪೀಠ ಸಮೇತ 12 ಅಡಿ ಎತ್ತರದ ಪ್ರಮುಖ ಮೂರ್ತಿ ಇದೆ. ಇಲ್ಲಿ ಕೇವಲ 3 ಅಡಿ ಇದೆ. ಚೆನ್ನ ಅಂದ್ರೆ ಸುಂದರ, ಕೇಶವ ವಿಷ್ಣು, ಶಂಖ ಚಕ್ರ ಗದಾ ಪದ್ಮ ಉಳ್ಳವನವರ ಅವನೇ ಚೆನ್ನಕೇಶವ. ಸೂರ್ಯನಾರಾಯಣ ಸನ್ ಗಾಡ್, ಇಬ್ರು ಹೆಂಡತಿರಿದ್ದಾರೆ, ಉಷಾ ಮತ್ತು ಛಾಯ. ಡೇ ಅಂಡ್ ನೈಟ್. माल कितना मालूम पड़ा? क्या मालूम? मैं इसलिए पैसा क्या चलेगा? ಆ ಮೂಲಿನಲ್ಲಿ ಒಬ್ಳು ಹೆಂಗಸು ಸೀರೆ ಉಡ್ತಾ ಇದ್ದಾಳೆ. ಸೀರೆನ ಕೆಳಗಡೆ ಕಪ್ಪಿ ಹೇಳ್ತದೆ, ಕಪ್ಪಿ ಚೆಸ್ಟ್, ಮಂಕಿ ಬಿಸ್ನೆಸ್ ಅಂತ ಹೇಳ್ತೀವಿ. ಕಪ್ಪಿಗೆ ಹೊಡೋದಕ್ಕೆ ಮೇಲ್ಗಡೆ ಬಳ್ಳಿ ಕೇಳ್ತಿದ್ದಾಳೆ, ಕೇಳೋದಕ್ಕೆ ಅಂತೆಲ್ಲ ಕಾಲೆತ್ತಿದಳಲ್ಲ, ಆ ಪಾದ ಮತ್ತು ಚಪ್ಪಲಿನಲ್ಲಿ ಗ್ಯಾಪ್ ನೋಡ್ಬೋದು ನೋಡಿ. ಸೀರೆನಲ್ಲಿ ಡಿಸೈನ್ ಸಹ ಇದೆ, ಕೆಲವೊಂದು ಫ್ಯಾಷನ್ ಇದೆ, ವರ್ಕ್ ಸಾರಿ, ಎಂಬ್ರಾಯ್ಡಿಂಗ್ ಸಾರಿ ಅಂತೇಳಿ. ನರಸಿಂಹ ಟೆಂಪಲಲ್ಲಿ 14 ಬಾರಿ ರಿಪೀಟ್ ಆಗುತ್ತೆ. ಯಾಕಂದರೆ ನರಸಿಂಹ ಹೊಯ್ಸಳರ ಕುಲದೇವತೆ ಅಥವಾ ಮನೆ ದೇವರಾಗಿದ್ರು. ಇಲ್ಲಿ ನರಸಿಂಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಕರಳುಗಳನ್ನು ಹಾರವನ್ನಾಗಿ ಧರಿಸಿದ್ದ ಅಂತ ಹೇಳಿದೆ. ಹೊಟ್ಟೆನದು ಖಾಲಿಯಾಗಿ ತನಕ್ಕೆ ಟೊಳ್ಳಾಗಿದೆ ಅನ್ನೋ ಥರ ತೋರಿಸಿದ್ದಾರೆ. ಜಾರ್ತರಿಂದ ತಲೆನ ಕಿರೀಟ ಹಿಡಿದು ಹಾಸ್ಕೊಂಡಿನ ಸೊಂಟಕ್ಕೆ ಕಾಲಿನ ಗ್ರಿಪ್ನ ಕೊಟ್ಟಿದ್ದಾನೆ. ಎಷ್ಟು ಫೋರ್ಸ್ ಆಗಿ ಹಿಡಿದಿದ್ದ ಅಂತ ಹೇಳಿದ್ರೆ ಕೈ ಬೆರಳೆಲ್ಲ ಕಾಲುಗಳ ಕಡೆ ಸೇರ್ಕೊಂಡಿದೆ ಅನ್ನೋ ಥರ ತೋರಿಸಿದ್ದಾರೆ. ಆದ್ರಿಂದಲೇ ಏನು ಉಗ್ರ ನರಸಿಂಹ. ಈ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯರು ಇದನ್ನ ರಚನೆಯನ್ನ ಮಾಡ್ತಾರೆ. ಅಭಿಮನ್ಯುಗೆ ಇದ್ರ ಒಳಗಡೆ ಹೋಗೋದಕ್ಕೆ ದಾರಿ ಗೊತ್ತು, ಹೊರಗಡೆ ಬರೋದಕ್ಕೆ ಗೊತ್ತಿಲ್ಲ. ಹಾಗಾಗಿ ಇದ್ರೊಳಗಡೆ ಸಾವನ್ನಪ್ತಾನೆ. ಇದರ ದಾರಿ ಕೇವಲ 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ, ಕೃಷ್ಣ, ಅರ್ಜುನ ಮತ್ತು ದ್ರೋಣಾಚಾರ್ಯ. ಅಭಿಮನ್ಯು ಹಾಗೂ ದ್ರೋಣಾಚಾರ್ಯ ಯುದ್ಧ ಮಾಡ್ತಿದ್ದಾರೆ. ದ್ರೋಣಾಚಾರ್ಯನಿಗೆ ಅವರ ಒಂದು ಧ್ವಜ ಇದೆ, ಕುಂಭಧ್ವಜ, ಕುಂಭೋದ್ಭವ ಅಂತೇಳಿ. ಭೀಮ ಅಭಿಮನ್ಯುಗೆ ಸಹಾಯ ಮಾಡೋದಕ್ಕೆ ಬರ್ತಾನೆ. ನಿನಗೆ ಒಳಗಡೆ ಹೋಗೋದು ಗೊತ್ತಿಲ್ಲ, ಹೊರಗಡೆ ಬರೋದು ಗೊತ್ತಿಲ್ಲ. ಹಾಗಾಗಿ ಬಾಗ್ಲಲ್ಲಿ ನಿಂತು ಯುದ್ಧ ಮಾಡ್ತಾರೆ, ತೋರಿಸಿದ್ದಾರೆ. ಹಾಗೆ ನೋಡಿ, ಮಹಾಭಾರತದಲ್ಲಿ ಭೀಮನಿಗೆ 10,000 ಆನೆಗಳಷ್ಟು ಬಲ ಇತ್ತು ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಭೀಮ ಯುದ್ಧ ಭೂಮಿನಲ್ಲಿ ಒಂದೊಂದು ಆನೆಯನ್ನು ಸಹ ಗದೆಯಿಂದ ಸಾಯಿಸಿ ಒಂದು ಕಡೆ ರಾಶಿ ಆಗ್ತಾ ಇದ್ದಾನೆ. ಈ ರಾಶಿ ಅನ್ನೋದು ಆಕಾಶದಷ್ಟಿತ್ತು ಅಂತ ಹೇಳೋದಕ್ಕೆ ಮೋಡಗಳನ್ನ ತೋರಿಸಿದ್ದಾರೆ. ಇನ್ನು ಆನೆಗಳ ಮಧ್ಯದಲ್ಲಿ ನೀವು ಮಾವುತರನ್ನು ಸಹ ನೋಡ್ಬೋದು, ಎಲಿಫೆಂಟ್ ರೈಡರ್ಸ್. ದೇವಸ್ಥಾನದ ಒಂದು ಅತ್ಯಂತ ಸುಂದರವಾದ ವಿಗ್ರಹ ಇದು, ಲಕ್ಷ್ಮೀ ನಾರಾಯಣನ ವಿಗ್ರಹ. ಸ್ವಲ್ಪ ಈ ಕಡೆ ಬನ್ನಿ ನೋಡಿ. ಈಗೆಲ್ಲ ನಾವು ಮಿಸೈಲ್ಸ್ ಮತ್ತೆ ರಾಕೆಟ್ಸ್ ಅಂತ ಹೇಳ್ತೀವಿ. ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ರೆ ರಾಕೆಟ್ ರೀತಿ, ಅದರ ಹೆಡ್ ಅಂಡ್ ಟೈಲ್ ನೋಡಿ ರಾಕೆಟ್ ರೀತಿನೇ ಇದೆ. ನಾವು ಅನ್ಕೊಂಡಿದ್ದೀವಿ ಟೆಲಿಸ್ಕೋಪನ್ನು 17ನೇ ಶತಮಾನದಲ್ಲಿ ಗೆಲೀಲಿಯೋ ಕಂಡಿಡ್ದ. ಬಟ್ ಅವನಿಗಿಂತ ಮೊದಲು 12ನೇ ಶತಮಾನದಲ್ಲಿ ಹೊಯ್ಸಳರು ಕಂಡಿಡ್ದಿರೋದು ನೋಡ್ಬೋದು. ಪೆಪ್ಸಿ, ಕೊಕೋ ಕೋಲಾ ಅಂತ ಕೊಡೋಕ್ಕೆ ಸ್ಟ್ರಾ ಯೂಸ್ ಮಾಡ್ತೀವಿ ನೋಡಿ, ಪೈಪ್ಸ್. ಮಿಸೈಲ್, ಬೈನಾಕ್ಯುಲರ್ ಅಂಡ್ ಅಂದ್ರೆ ಆಗಿನ ಕಾಲದಲ್ಲೇ ಬಳಕೆಯಲ್ಲಿದ್ದು ಇವೆಲ್ಲ ಅಂತ ಹೇಳಿ. ಇನ್ನು ಇದು ರಾವಣ, ದಶಕಂಠ ರಾವಣ. ಶಿವನಿಂದ ಆತ್ಮಲಿಂಗ ಪಡೆಯೋದಕ್ಕೆ ಅವನ 10 ತಲೆ ಹಾಗೂ 20 ಕೈಗಳನ್ನು ಇಡೀ ಕೈಲಾಸ ಪರ್ವತ ಇಟ್ಟಿದ್ದಾನೆ. ಪರ್ವತದ ಮೇಲ್ಗಡೆ ಶಿವ ಪಾರ್ವತಿ ಇದ್ದಾರೆ, ಈ ಕಡೆ ವಿಷ್ಣು ಲಕ್ಷ್ಮಿ, ಈ ಕಡೆ ಬ್ರಹ್ಮ ಸರಸ್ವತಿ, ನಮ್ಮ ತ್ರಿಮೂರ್ತಿಗಳನ್ನ ತೋರಿಸಿದ್ದಾರೆ. ಶಿವನ ಪಾದದಿಂದ ಪರ್ವತ ಕೆಳಗಡೆ ತುಳಿದಾನೆ. ಶಿವನ ಭಾರಕ್ಕೆ ರಾವಣನ ಕಣ್ಣು ಗುಡ್ಡೆ ಹೊರಗಡೆ ಬಂದಿದ್ದನ್ನ ತರ ತೋರಿಸಿದ್ದಾರೆ. ಕಾಲ್ಗಳ ಸಹ ನಡೆಯಲು ಬೆಂಡಾಗಿದೆ. ಪಕ್ಕದಲ್ಲಿ ಶಿವ ಪಾರ್ವತಿ ನಂದಿ ಮೇಲೆ ಕುಳಿತಿದ್ದಾರೆ. ಇವರಿಬ್ಬರ ಭಾರಕ್ಕೆ ನಂದಿ ಒಂದು ಕಾಲು ಬೆಂಡಾಗಿದೆ, ಬಾಲ ಮೇಲ್ಗಡೆ ಹೋಗಿದೆ, ನಂದಿ ಸಿಟ್ಟಿನಿಂದ ನೋಡ್ತಾ ಇದನ್ನ ತರ ತೋರಿಸಿದ್ದಾರೆ. ಅದರ ಕಣ್ಣು ಸಹ ದಪ್ಪಾಗಿರ್ತಿ ಕೆತ್ತನೆ ಮಾಡಿದ್ದಾರೆ. ಯಾಕೆಂದ್ರೆ ನಂದಿ ಶಿವನಿಗೆ ಮಾತ್ರ ವಾಹನ, ಪಾರ್ವತಿಗಲ್ಲ. ಇಬ್ರನ್ನೂ ಕೂರಿಸ್ಕೊಂಡು ಡಬಲ್ ರೈಡಿಂಗ್ ಮಾಡ್ತಾ ಇರೋದ್ರಿಂದ ಸಿಟ್ಟಿನಿಂದ ನೋಡ್ತಾ ಇದನ್ನ ತರ ತೋರಿಸ್ತಾರೆ. ಆಗಿದ್ದು ಅಷ್ಟಾಭುಜ ನಾಟ್ಯ ಗಣೇಶ, ಅಂದ್ರೆ 8 ಕೈಗಳ ಗಣೇಶ ಕೈನಿಗೆ ಮೋದಕ ಹಿಡಿದು ನಾಟ್ಯ ಮಾಡ್ತಾ ಇದ್ದಾನೆ. ನಾಟ್ಯ ಮಾಡಿದಾಗ ನಾವು ಬೆಲ್ಟ್ ಇದ್ದೆಲ್ಲ ಹೊಟ್ಟೆನ ಜರಿ ಕೆಳಗಡೆ ಬಿದ್ದಿದೆ. ನಾವು ಹೊಟ್ಟೆನ ತೋರಿಸ್ತಾರೆ ಲಂಬೋದರ ಅಂತ ಹೇಳ್ತೀವಿ. ಲಂಬ ಅಂದ್ರೆ ದೊಡ್ಡ ಉದರ, ಹೊಟ್ಟೆ. ಹೊಟ್ಟೆ ಮೇಲೆ 3 ಎಳೆಯ 1 ಜನಿವಾರ ಇದೆ. ಹಾಗಾಗಿ ಇವ್ರನ್ನ ಬ್ರಹ್ಮಚಾರಿ, ಬ್ಯಾಚಲ್ ಅಂತ ಹೇಳ್ತೀವಿ. ನಮ್ಮಲ್ಲಿ 18 ಪುರಾಣ ಇದೆ. 18ರಲ್ಲಿ 17 ಗಣೇಶನ ಬ್ರಹ್ಮಚಾರಿ ಅಂತ ಹೇಳಿದ್ರೆ ಒಂದಿದೆ ಶಿವ ಪುರಾಣ ಸಂಸಾರಿ ಅಂತ ಹೇಳುತ್ತೆ. ಸಿದ್ಧಿ ವಿನಾಯಕ, ಬುದ್ಧಿ ವಿನಾಯಕ, ಹೆಂಡತಿಯರು, ಶಿವ ಮತ್ತು ಲಾಭ, ಮಕ್ಕಳು. ಪುನಃ ನಮ್ಮ ತ್ರಿಮೂರ್ತಿಗಳು ರಿಪೀಟ್ ಆಗ್ತಾರೆ. ಬ್ರಹ್ಮ, ಶಿವ, ವಿಷ್ಣು, ಸರಸ್ವತಿ, ನಾಗರಾಜ, ಶಿವ, ಕೊನೆಯದಾಗಿ ಲಕ್ಷ್ಮಿ ಅಥವಾ ವೈಷ್ಣವಿ.
ಲಕ್ಷ್ಮಿ ಎಡಗಣ್ಣು ಚಿಕ್ಕದಾಗಿರುವಂತೆ ಮಾಡಿದ್ದಾರೆ, ಮೆಲುಗಣ್ಣು ಮಾಲ್ಗಣ್ಣು ಅಂದರೆ ಹೆಣ್ಣು ಮಕ್ಕಳಿಗೆ ಎಡದೇ ಕಡೆ ಕಣ್ಣು ಚಿಕ್ಕದಾಗಿದ್ರೆ ಅದೃಷ್ಟವಂತರು ಲಕ್ಷ್ಮೀ ಕಳ್ಳಾಗುತ್ತೆ. ಅದು ಈಗಿನ ಕಾಲದಲ್ಲಿ ವರದಕ್ಷಿಣೆ ಜಾಸ್ತಿ ಕೊಡ್ಬೇಕಾಗುತ್ತೆ. ಈಗೆಲ್ಲ ಬೈಕ್ ಓಡಿಸುವಾಗ ಹೆಲ್ಮೆಟ್ ಅಂತ ಹಾಕ್ತಾರೆ ನೋಡಿ. ಆಗಿನ ಕಾಲದಲ್ಲಿ ಜನ ಯುದ್ಧಕ್ಕೆ ಹೋಗ್ತಂತ ಸೈನಿಕರು ಶಿರಾಸ್ತ್ರಣವನ್ನಾಗಿ ಬಳಸಿದ್ದಾರೆ. ಸಿಖ್ರಾಗ್ತಾರೆ ಪೇಟ ಪಗಡಿ ಮತ್ತು ವೃದ್ಧನ ದಾಡಿ ಅನ್ಸೋದು ತೋರಿಸಿದ್ದಾರೆ. ಸಿಖ್ ಧರ್ಮ 16ನೇ ಶತಮಾನದಿಂದ ಪ್ರಾರಂಭವಾಗುತ್ತೆ. ಇದು 12ನೇ ಶತಮಾನದ ದೇವಸ್ಥಾನ. ಎದುರುಗಡೆ ಕಾಣುತ್ತಲ್ಲ ಬಿಲ್ಡಿಂಗ್, ಅದು ಮ್ಯೂಸಿಯಮ್. ಇಲ್ಲೇನು ಎಕ್ಸ್ಕವೇಟೆಡ್ ಮಾಡುವಾಗ ಸಿಕ್ಕಿದೆ ಕೆಲವೊಂದು ಮೂರ್ತಿಗಳನ್ನೆಲ್ಲ ಕಲೆಕ್ಟ್ ಮಾಡ್ತಿದ್ದಾರೆ. ಬಲಭಾಗ ಟಾಯ್ಲೆಟ್, ಮುಂಚೆ ಕುಡಿಯ ನೀರಿನ ಒಂದು ವ್ಯವಸ್ಥೆ ಇದೆ. ಈಗ ಹಾಗೆ ಇದು ಈ ದೇವಸ್ಥಾನದ ಪೂರ್ವ ಭಾಗ. ನೀವು ಇಲ್ಲಿ 11 ಸಾಲುಗಳನ್ನು ನೋಡ್ಬೋದು. 11 ಸಾಲುಗಳು ಹಿಂದ್ಗಡೆ ನೀವು ಬಂದ್ರೆ ದಕ್ಷಿಣದ ಬಾಗಿಲು ಅಲ್ಲಿ ತನಕ ಇವೇ ಬರುತ್ತೆ. ಇಲ್ಲಿ ಮೊದಲನೇ